ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಹೋಮ್ ಕಿಚನ್. ಉಳಿದಿರೋ ದೋಸೆ ಹಿಟ್ಟನ್ನು ಕುದಿಯೋ ನೀರಿನೊಳಗೆ ಹಾಕಿ ನೋಡಿ. 1 ಕಪ್ ಆಗಷ್ಟು ನೀರನ್ನು ಹಾಕಿ ಅದರೊಳಗೆ ಉಳಿದಿರೋ 1 ಕಪ್ಪಷ್ಟು ದೋಸೆ ಹಿಟ್ಟನ್ನು ಹಾಕಿ, ನಿಮ್ಮ ಮನೆಯಲ್ಲಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಯಾವುದು ಉಳಿದಿರುತ್ತೋ ಅದು 1 ಕಪ್ ಹಾಕಿ ನೋಡಿ. ಲೋ ಫ್ಲೇಮಲ್ಲಿ ಇಡಿ, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಗಂಟು ಆಗಿಬಿಡುತ್ತೆ, ಹಾಗಾಗಿ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ. ನೋಡಿ, ನಾನು ಹೇಗೆ ತಿರುಗಿಸ್ತಿದ್ದೀನೋ ಹಾಗೆ ತಿರುಗಿಸಿ, ಚೆನ್ನಾಗಿ ತಿರುಗಿಸಿ. ನೋಡಿ, ಆಲ್ರೆಡಿ ಗಂಟಾಗಿದೆ. ಲೋ ಫ್ಲೇಮಲ್ಲಿಡಿ, ಚೆನ್ನಾಗಿ ತಿರುಗಿಸಿ. ಒಂದು 3 ನಿಮಿಷ ಆಗಷ್ಟು ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ಹೇಗೆ ತಿರುಗಿಸ್ತಿದ್ದೀನಿ ಹಾಗೆ ತಿರುಗಿಸ್ಕೊಳ್ಳಿ. ಗಂಟಿಲ್ದಾಗೆ ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಒಂದು ಹದವಾಗಿ ಬರಬೇಕಾಗಿ ತಿರುಗಿಸ್ಕೊಳ್ಳಿ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮೊದಲು ಹೇಗೆ ಕಲಿಸ್ಕೊಂಡು ಹಾಗೆ ಸೇಮ್ ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಬಿಸಿನೀರು ಹಾಕಿ, ಒಂದು ಸಣ್ಣ ಗ್ಲಾಸ್ ಆಗೋಷ್ಟು. ನಾನು ಸ್ವಲ್ಪ ಸ್ಪೂನ್ ಚೇಂಜ್ ಮಾಡಿದೆ, ಅದು ಕಂಫರ್ಟ್ ಅನಿಸ್ಲಿಲ್ಲ, ಹಾಗಾಗಿ ಚೇಂಜ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಡಿ ಫ್ರೆಂಡ್ಸ್. ಚೆನ್ನಾಗಿ ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿದ್ದೀನಿ, ಒಂದು ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು, ಒಂದು ಕ್ಯಾರೆಟ್ ಸಣ್ಣದಾಗಿ ಹುರ್ಕೊಂಡು ಹಾಕಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಮತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ನಾನು ಹೇಗೆ ತಿರುಗಿಸ್ತಿದ್ದೀನಿ ಹಾಗೆ ತಿರುಗಿಸಿ, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಉಪ್ಪು ಹಾಕಿರ್ತೀವಲ್ವ, ಅದೆಲ್ಲ ಕಲಿಬೇಕಲ್ವ, ಹಾಗಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಸೇಮ್ ಮುದ್ದೆ ಯಾವ ಥರ ಮಾಡ್ತೀವೋ ಅದೇ ಥರ, ಸೇಮ್ ಅದೇ ಥರ ನೋಡಿ. ಈಗ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಇನ್ನೊಂದು ಸಲ ನಾದ್ಕೊಂಬಿಡಿ ಚೆನ್ನಾಗಿ. ಸುಡುತ್ತಿರ್ಬೇಕಾದ್ರೆ ನಾದ್ಕೊಳ್ಳಿ. ನೋಡಿ, ರೆಡಿಯಾಗಿದೆ. ಈಗ ಒಂದು ಬಾಣಲಿ ಇಡ್ರಿ ಗ್ಯಾಸ್ ಒಲೆ ಮೇಲೆ, ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡ್ಕೊರಿ. ಈಗ ನಾವು ತೂತೊಡೆ ಮಾಡ್ತೀವಲ್ಲ ಫ್ರೆಂಡ್ಸ್, ಸೇಮ್ ಹಾಗೆ ನೋಡಿ ಹೇಗೆ ಮಾಡ್ತಿದ್ದೀನೋ ಹಾಗೆ ಮಾಡಿ. ಸೇಮ್ ಫ್ರೆಂಡ್ಸ್, ನಾವು ತೂತೊಡೆ ಹೇಗೆ ಮಾಡ್ತೀವೋ ಹಾಗೆ, ಉದ್ದಿನ ವಡೆ ಅಂತಾರಲ್ಲ ಆ ಥರ. ಸ್ವಲ್ಪನೂ ಆಯಿಲ್ ಕುಡಿಯೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಉಬ್ಕೊತಿದೆ ಆಯಿಲಲ್ಲಿ. ಒಂದಾದಮೇಲೆ ಒಂದು ತಿರ್ಗಿಸ್ಕೊಂಬಿಡಿ. ನಿಮ್ಗೆ ಯಾವುದು ಕಲರ್ ಚೇಂಜ್ ಆಗುತ್ತೋ ಅದ್ರ ಟರ್ನ್ ಮಾಡ್ಕೊತಾ ಇರ್ರಿ. ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡಿರಿ, ಯಾಕಂದರೆ ಒಳಗಿಂದ ಎಲ್ಲ ಬಾಯ್ಲ್ ಚೆನ್ನಾಗಿ ಆಗುತ್ತೆ. ನೋಡಿ, ಟರ್ನ್ ಮಾಡ್ತಾ ಇರಿ, ಲೋ ಫ್ಲೇಮಲ್ಲಿ ಕುಕ್ ಮಾಡಿ.
ನೋಡಿ ಫ್ರೆಂಡ್ಸ್, ಕಲರೇ ಚೆನ್ನಾಗಿ ಚೇಂಜ್ ಆಗ್ತಿದೆ. ಸೇಮ್ ಉದ್ದಿನ ವಡೆ ಥರನೇ ಇದೆ ಅಲ್ವಾ ನೋಡೋದಕ್ಕೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಉದ್ದಿನ ವಡೆ ಥರನೇ ಇರುವ ಅಕ್ಕಿ ವಡೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ನೋಡಿ ಎಷ್ಟು ಗರಿ ಗರಿ ಅಂತ ಇದೆ ನೋಡಿ. ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಲತಾ ವೆಂಕಟೇಶ್ ಹೋಮ್ ಕಿಚನ್ಗೆ. ಥ್ಯಾಂಕ್ ಯು ಸೋ ಮಚ್.